ಅಂಬೇಡ್ಕರ್ 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 ಅನ್ನೋಕ್ಕಿಂತಲೂ ದೇವರು ಅಂದರೆ ನಿಮಗೆ 7 ಜನ್ಮಗಳಲ್ಲಿ ಸ್ವರ್ಗ ಸಿಗ್ತಿತ್ತು ಅಂತ ಹೇಳಿದರು. ಆದರೆ ನಾವು ಸಂವಿಧಾನದ ಬಗ್ಗೆ ಆಮೇಲೆ ಅಂಬೇಡ್ಕರ್ ಅವ್ರು ನೆನೆಸಿದ್ರೆ ಇವರು ಇನ್ನೂ ಪ್ರಧಾನಿ ಆಗ್ತಿದ್ರಲ್ಲ. ಈ ಮತೀಯವಾದಿಗಳಿಗೆ ನಾವು ಒಂದು ಸಂದೇಶ ಕೊಡಬೇಕಾಗ್ಯದ. ನೀವು ಇವತ್ತೇನು ಮತೀಯವಾದಿ ಬಿತ್ತು ಪ್ರಯತ್ನ ಮಾಡತ್ತೀರಿ, ನಿಮಗೆ ಈ ಅಧಿಕಾರವನ್ನು ಸಂವಿಧಾನ ಕೊಡ್ತೋ ಅಥವಾ ಯಾವುದಾದ್ರೂ ದೇವರು ಕೊಡ್ತೋ ಅನ್ನುವಂಥದ್ರದ್ದು ಪ್ರಮುಖ ಪ್ರಶ್ನೆ ನಮ್ಮೆಲ್ಲರದು. ಕೇಂದ್ರದ ಗೃಹ ಖಾತೆಯಿಂದ ಕೆಳಗೆ ಇಳಿಯುತ್ತನ ನಮ್ಮ ಹೋರಾಟ ಇರ್ತದೆ. ಗುರುವಾರ ದಿನ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಮಾಡ್ತೀವಿ. ಅದರೊಳಗೆ ವಿಶೇಷವಾದಂಥ ಹೋರಾಟದ ರೂಪರೇಷೆಗಳಿರ್ತಾವೆ. ಅವನ್ನ ಬೆಳಗ್ಗೆ ಹೇಳಬೇಕು ಅಂತ ಮಾಡಿದ್ದೇವೆ. ಇವ್ರು ಹಿಂದೂ ಬನ್ನಿ ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಒಂದು ಕಡೆ ನಮ್ಮನ್ನು ಗುಡಿ ಒಳಗೆ ಬಿಟ್ಕೊಳ್ಳೋದಿಲ್ಲ. ಮ್ಯಾಲೆ ಒಂದು ಕಡೆ ಊಟ, ಕೆಳಗೆ ಒಂದು ಕಡೆ ಊಟ, ಇಂಥ ಒಂದು ಬಲಕ್ಕೆ ಜನವಾರ ಇದ್ದವ್ರು ಒಂದು ಕಡೆ ಊಟ, ಎಡಕ್ಕೆ ಜನವಾರ ಇದ್ದವ್ರು ಒಂದು ಕಡೆ ಊಟ ಕೊಡುವಂಥ ಪದ್ಧತಿ ಇವರು ಮಾಡತ್ತಾರೆ. ಸಂವಿಧಾನವನ್ನು ರಚಿಸಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತಿನ ದಿವಸ ಶೋಕಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಇಡೀ ಸಮುದಾಯಕ್ಕೆ, ಇಡೀ ನಾಗರಿಕ ಸಮುದಾಯಕ್ಕೆ ಅವರು ಒಂದು ಅಪಮಾನವನ್ನು ಮಾಡಿದ್ದಾರೆ, ಅವಮಾನವನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಸಹಿತ ಇವರನ್ನು ಕೂಡಲೇ ಸರ್ಕಾರದಿಂದ ವಜಾ ಮಾಡಬೇಕು ಮತ್ತು ಈ ರೀತಿಯಾದಂಥ ಅನವಶ್ಯಕ ಹೇಳಿಕೆಗಳನ್ನು ಬೇರೆಯವರು ಸಹಿತ ಹೇಳಬಾರ್ದು ಅನ್ನುವ. ಇವತ್ತು ನಮ್ಮ ದೇಶದಲ್ಲಿ ಉತ್ತರ ಭಾರತದಲ್ಲಿ ರಾಮ ಮಂದಿರ ಕಟ್ಟಬೇಕಾದ್ರೆ ಇವತ್ತಿಗೆ ನಮ್ಮ ಸಂವಿಧಾನದಲ್ಲಿ ಇದ್ದಂಥ ರೂಲಿಂದನೇ ಕಟ್ಟಿದ್ದಾರೆ ಆ ಮಂದಿರವನ್ನು. ಅದೇನು ಯಾರು ಸ್ವಂತದಿಂದ ಕಟ್ಟಲಿಲ್ಲ ಅದನ್ನು. ಅಮಿತ್ ಶಾ ಅವರು ಸಂವಿಧಾನದ ಬಗ್ಗೆ ಹಾಗೂ ನಮ್ಮ ಅಂಬೇಡ್ಕರ್ ಅವರ ಬಗ್ಗೆ ಕೀಳವಾಗಿ ಮಾತಾಡಿದ್ದಕ್ಕೆ ನನಗೆ ಆಕ್ರೋಶಗೊಂಡು ನಾನು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಹಾಗೆಯೇ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅನ್ನೋಕ್ಕಿಂತಲೂ ದೇವರು ಅಂದರೆ ನಿಮಗೆ 7 ಜನ್ಮಗಳಲ್ಲಿ ಸ್ವರ್ಗ ಸಿಗ್ತಿತ್ತು ಅಂತ ಹೇಳಿದರು. ಆದರೆ ನಾವು ಸಂವಿಧಾನದ ಬಗ್ಗೆ ಆಮೇಲೆ ಅಂಬೇಡ್ಕರ್ ಅವ್ರು ನೆನೆಸಿದ್ರೆ ಇವರು ಇನ್ನೂ ಪ್ರಧಾನಿ ಆಗ್ತಿದ್ರಲ್ಲ. ಅವಹೇಳನ ಮಾಡಿದ್ದಕ್ಕೆ ನಾನು ಅವ್ರನ್ನ ಖಂಡಿಸ್ತೀನಿ. ಯಾಕಂತಂದರೆ ಅವರು ತಮ್ಮ ಬುದ್ಧಿಯನ್ನು ಬಿಡಲೇ ಇಲ್ಲ. ಯಾಕಂತಂದ್ರೆ ಸಂವಿಧಾನ ಅಡಿಯಲ್ಲೇ ಸಿಲೆಕ್ಷನ್ ಆಗಿ ಹೋದಂಥವ್ರವರು ಆ ಸಂವಿಧಾನದ ಬಗ್ಗೆ ಗೌರವ ಕೊಡಲಿಲ್ಲ ಅಂದರೆ ಅವರು ಮನುಷ್ಯರಲ್ಲ. ಸರ್, ಈ ದೇಶದೊಳಗೆ ಇವತ್ತು ಸುಮಾರು 4,000 ಭಾಷೆ, 6,000 ಜಾತಿ ಎಲ್ಲರೂ ಕೂಡಿ ನಾವು ಅಗದಿ ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆಯನ್ನು ಮಾಡತ್ತೀವಿ. ಅದಕ್ಕೆ ಪ್ರಮುಖ ಕಾರಣೀಭೂತ ವ್ಯವಸ್ಥೆ ಏನಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ. ಆ ಸಂವಿಧಾನದೊಳಗೆ ಯಾರಿದ್ರು, ಇವರಿದ್ರು, ಅವರಿದ್ರು ಅಂತ ಏನೇನೋ ಇವತ್ತು ಹೊಸ ಕಥೆಯನ್ನು ಈ ಸಂಬಂಧಪಟ್ಟಂಥ ಅಮಿತ್ ಶಾ ಆ್ಯಂಡ್ ಪರಿವಾರದವರು ಹೇಳತ್ತಾರೆ. ದೇಶದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಡಿಮೆ ಮಾಡಿ ಅವರು ಯಾರಿಗೆ ಪೂಜೆ ಮಾಡ್ತಾರೋ ಅವರೇ ದೊಡ್ಡವರು ಅನ್ನುವಂಥ ಒಂದು ಸಂದೇಶವನ್ನು, ಒಂದು ಮೌಢ್ಯವನ್ನು, ಬಾಬಾ ಸಾಹೇಬ್ರನ್ನ ಬಿಟ್ಬಿಡ್ರಿ, ನೀವು ದೇವ್ರ ಹಿಂದೆ ಗುಡಿ ಅಡ್ಡಾಡ್ರಿ ಅನ್ನುವಂಥ ಸಂದೇಶವನ್ನು ಕೇಂದ್ರದ ಸರ್ಕಾರದೊಳಗಿರುವಂಥ ಈ RSS ಮತೀಯವಾದಿಗಳು ಮಾಡತ್ತಾರೆ. ಈ ಮತೀಯವಾದಿಗಳಿಗೆ ನಾವು ಒಂದು ಸಂದೇಶ ಕೊಡಬೇಕಾಗ್ಯದ. ನೀವು ಇವತ್ತು ಏನು ಮತೀಯವಾದಿ ಬಿತ್ತು ಪ್ರಯತ್ನ ಮಾಡತ್ತೀರಿ, ನಿಮಗೆ ಈ ಅಧಿಕಾರವನ್ನು ಸಂವಿಧಾನ ಕೊಡ್ತೋ ಅಥವಾ ಯಾವುದಾದ್ರೂ ದೇವರು ಕೊಡ್ತೋ ಅನ್ನುವಂಥದ್ರದ್ದು ಪ್ರಮುಖ ಪ್ರಶ್ನೆ ನಮ್ಮೆಲ್ಲರದು, ಸಮುದಾಯದ ಪ್ರಶ್ನೆ ಅದು. ಸೊ ಅದಕ್ಕೆ ಉತ್ತರ ಅವರು ಇನ್ನೂ ಮಟ್ಟ ಕೊಟ್ಟಿಲ್ಲ. ಸೊ ಆ ಉತ್ತರ ಯಾರು ಕೊಡಬೇಕು? ಅವರಿಗೆ ಸಂಬಂಧಪಟ್ಟಂಥ ಬೆಂಬಲಿಗಾದರೂ ಕೊಡಬೇಕಾಗಿತ್ತು ಮತ್ತು ಅವರ ಪಕ್ಷದವರು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಕೊಟ್ಟಿಲ್ಲ. ಯಾವ ಪಕ್ಷ ಏನು ಮಾಡ್ತೋ ಅದೆಲ್ಲ ಬೇರೆ ವಿಷಯ. ಅದನ್ನು ರಾಜಕೀಯವಾಗಿ ಅವ್ರು ಏನಾದರೂ ಮಾತಾಡಿಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾನು ಹೊಗಳಿದೆ ಅಂತಂದು ನಾನು ಹೊಗಳ್ತೀನಿ, ಅವ್ರ ಅಭಿಮಾನಿ ಅದೀನಿ, ಅನುಯಾಯಿ ಅದೇನಿ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತೆಗಳ್ಬೋದಾ ಅಥವಾ ಯಾರಕ್ಕಿಂತ ಕಡಿಮೆ ಅಂತ ಮಾಡಿ ತೋರಿಸ್ಬೋದಾ? ಅದು ಅಪರಾಧ ಅಲ್ಲ. ಸೊ ಅದಕ್ಕೆ ನಾವು ಆಧುನಿಕ ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ, ಇವತ್ತು 5G ಯುಗದಲ್ಲಿ ಬದುಕಾಗ್ತೀವಿ. ದೇವರು ಅನ್ನುವಂಥ ವ್ಯವಸ್ಥೆ 5G ಯುಗವನ್ನು ತಂದು ಕೊಟ್ಟಿಲ್ಲ ನಮಗೆ. ನಮ್ಮ ತಂತ್ರಜ್ಞಾನ, ನಮ್ಮ ವಿಜ್ಞಾನಿಗಳು, ನಮ್ಮ ಸಂವಿಧಾನ ನಮಗೆ ಇದನ್ನೆಲ್ಲ ಕಲ್ಪಿಸದ. ಸೊ ಅದಕ್ಕೆ ಅಮಿತ್ ಶಾ ಕೇಂದ್ರದ ಗೃಹ ಖಾತೆಯಿಂದ ಕೆಳಗೆ ಇಳಿಯುತ್ತನ ನಮ್ಮ ಹೋರಾಟ ಇರ್ತದೆ. ಗುರುವಾರ ದಿನ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಮಾಡ್ತೀವಿ. ಅದರೊಳಗೆ ವಿಶೇಷವಾದಂಥ ಹೋರಾಟದ ರೂಪರೇಷೆಗಳಿರ್ತಾವೆ. ಅವನ್ನ ಬೆಳಗ್ಗೆ ಹೇಳಬೇಕು ಅಂತ ಮಾಡಿದ್ದೇವೆ. ಮತ್ತು ಅವತ್ತು ನಾವು ಏನು ಸಂಘ ಪರಿವಾರದ ಶಾಖೆಗಳದಾವು, ಕೇಶವ್ ಕುಂಜ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಲ್ಲೆಲ್ಲನೂ ಸಹಿತ ನಾವು ಮುಂದೆ ಹೋಗಿ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮ ಯಾವತ್ತೂ ಇದ್ದೇ ಇರ್ತದೆ. ಮಠ ಮಾನ್ಯಗಳಿಗೆ ಇವತ್ತು ಗಲ್ಲೆ ಏನಾದರೂ ತುಂಬ ಆಗ್ತೈತೆ ಅಂತಂದ್ರೆ ಅದು ದಲಿತ ಸಮುದಾಯದಿಂದ ತುಂಬ ಆಗ್ತೈತಿ. ದಲಿತ ಸಮುದಾಯನೂ ಇವತ್ತು ನಾನು ಹಿಂದೂ ಅಂತ ಹೇಳುವಂಥ ವ್ಯವಸ್ಥೆ. ಇವ್ರು ಹಿಂದೂ ಬನ್ನಿ ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಒಂದು ಕಡೆ ನಮ್ಮನ್ನು ಗುಡಿ ಒಳಗೆ ಬಿಟ್ಕೊಳ್ಳೋದಿಲ್ಲ. ಮ್ಯಾಲೆ ಒಂದು ಕಡೆ ಊಟ, ಕೆಳಗೆ ಒಂದು ಕಡೆ ಊಟ, ಇಂಥ ಒಂದು ಬಲಕ್ಕೆ ಜನವಾರ ಇದ್ದವ್ರು ಒಂದು ಕಡೆ ಊಟ, ಎಡಕ್ಕೆ ಜನವಾರ ಇದ್ದವ್ರು ಒಂದು ಕಡೆ ಊಟ ಕೊಡುವಂಥ ಪದ್ಧತಿ ಇವರು ಮಾಡತ್ತಾರೆ. ಮತ್ತು ಇವರು ಸಂವಿಧಾನದ ಬಗ್ಗೆ ಮಾತಾಡುವಂಥ ಯಾವ ನ್ಯಾಯ ಇವ್ರ ಹತ್ರ ಮಾತದ? ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ನೋಡಿ,
BJP ಮತ್ತು RSSಗೆ ಇಡೀ ದೇಶವ್ಯಾಪಿಯಲ್ಲಿ ಒಬ್ಬ ಪುಟ್ಟ ಬಾಲಕ ಇರ್ಬೋದು, ಅತಿ ಹಿರಿಯ ಒಬ್ಬ ನಾಗರಿಕ ಆಗಿರ್ಬೋದು, ಇವತ್ತು ತಲೆ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ನಮಗೆ ಸಿಗಬೇಕಾದಂಥ ಹಕ್ಕು ಬಾಬಾ ಸಾಹೇಬರಿಂದ ಸಿಗ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತಾರೆ. ಇದನ್ನು ಸಹಿಸೋಕ್ಕಾಗ್ತಾ ಇಲ್ಲ BJP ಮತ್ತು RSS ಜನರಿಗೆ. ಈ ಪರಿಸ್ಥಿತಿ ಅವರಿಗೆ ಸಹಿಸೋಕ್ಕಾಗದೆ ಎಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನದಿಂದ ಎಲ್ಲಿ ಸಮಾನತೆ ಬಂದು ನಾವು ಮತ್ತೆ ರಿಟರ್ನ್ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರ ನಾವು ಎಲ್ಲಿ ದಲಿತರ ಒಂದು ಚಾಕರಿ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೋ ಅನ್ನುವಂಥ ಗಾಬರಿ ಇವತ್ತಿನ ದಿವಸ RSS ಮತ್ತು BJP ಅವ್ರಿಗೆ ಐತಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಸಂವಿಧಾನಬದ್ಧವಾದಂಥ ಒಂದು ಹಕ್ಕನ್ನು ಪಡ್ಕೊಳ್ತಾ ಇದ್ದಾನೆ. ಅಂಥ ಸಂವಿಧಾನವನ್ನು ರಚಿಸಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತಿನ ದಿವಸ ಶೋಕಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಇಡೀ ಸಮುದಾಯಕ್ಕೆ, ಇಡೀ ನಾಗರಿಕ ಸಮುದಾಯಕ್ಕೆ ಅವರು ಒಂದು ಅವಮಾನವನ್ನು ಮಾಡಿದ್ದಾರೆ. ಇಂಥ ರಾಷ್ಟ್ರಪಿತನಿಗೆ ಮಾಡ್ತಾ ಇರುವಂಥ ಅವಮಾನ ಇದು ಕ್ಷಮಿಸುವಂಥ ಅವಮಾನ ಅಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಸಹಿತ ಇವರನ್ನು ಕೂಡಲೇ ಸರ್ಕಾರದಿಂದ ವಜಾ ಮಾಡಬೇಕು ಮತ್ತು ಈ ರೀತಿಯಾದಂಥ ಅನವಶ್ಯಕ ಹೇಳಿಕೆಗಳನ್ನು ಬೇರೆಯವರು ಸಹಿತ ಹೇಳಬಾರ್ದು ಅನ್ನುವಂಥ ದಿಕ್ಕನ್ನು ತೋರಿಸುವಂಥ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. BJP ಅವರಿಗೆ ಬಹುಶಃ ನಮ್ಮ ಸಂವಿಧಾನದ ಮೇಲೆ ಒಂಥ ಅವರಿಗೆ ಬೆಂಕಿಯನ್ನು ಕಣ್ಣಗೆ ಆಗ್ತಾಯಿದೆ ಅವರಿಗೆ. ಎದಕ್ಕಪ್ಪ ಅಂತಂದರೆ ಈ ಸಂವಿಧಾನದಲ್ಲಿದ್ದಂಥ ಸಂವಿಧಾನ ನಮ್ಮ ಇಡೀ ಭಾರತ ದೇಶ ಅಲ್ಲದೆ ವಿಶ್ವದಲ್ಲಿ ಕೂಡ ನಮ್ಮ ಸಂವಿಧಾನವನ್ನು ಮೆಚ್ಚುಗೆಯನ್ನು ವ್ಯಕ್ತಪಡ್ತಾ ಇದ್ದಾರೆ. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದಕ್ಕಿಂತ ನೀವು ದೇವರನ್ನು ನೆನೆಸ್ಕೊಳ್ರಂತ ಅಂದ ಮಾತಿಗೆ ಅವರು ಇವತ್ತು ನಮ್ಮ ದೇಶದಲ್ಲಿ ಉತ್ತರ ಭಾರತದಲ್ಲಿ ರಾಮ ಮಂದಿರ ಕಟ್ಟಬೇಕಾದ್ರೆ ಇವತ್ತಿಗೆ ನಮ್ಮ ಸಂವಿಧಾನದಲ್ಲಿ ಇದ್ದಂಥ ರೂಲಿಂದನೇ ಕಟ್ಟಿದ್ದಾರೆ ಆ ಮಂದಿರವನ್ನು. ಅದೇನು ಯಾರು ಸ್ವಂತದಿಂದ ಕಟ್ಟಲಿಲ್ಲ, ಅದನ್ನು ಸಂವಿಧಾನದಲ್ಲಿ ಇದ್ದಂಥ ರೂಲ್ಗಳನ್ನು ತಂದು ಸಂವಿಧಾನದ ಕಾನೂನಲ್ಲಿ ಬರೆದಂಥ ತಂದೆದನ್ನು ಕಟ್ಟಿದ್ರು ಅವರನ್ನು. ಇಡೀ ವಿಶ್ವಕ್ಕೆ ಮುಕ್ತಿ ಕೊಟ್ಟವರು ಅಂಬೇಡ್ಕರ್. ಯಾಕಪ್ಪ ಅಂತಂದರೆ ಅಂಬೇಡ್ಕರ್ ಒಂದು ವೇಳೆ ಸಂವಿಧಾನ ಬರಲಿಲ್ಲಪ್ಪ ಅಂತಂದಿದ್ರೆ ಇವತ್ತು ನಮ್ಮ ದೇಶ ಈ ಥರ ಇರ್ತಿದ್ದಿಲ್ಲ. ಈ ಥರ ಎಲ್ಲ ನಾವೆಲ್ಲ ಒಂದಾಗಿ ಅಣ್ಣತಮ್ಮರಾಗಿ ನಾವು ಬಾಳ್ತಿದ್ದಿಲ್ಲ. ಇಲ್ಲಿ ಇವತ್ತು ನಮಗೆ ಸಂವಿಧಾನ ಇದೆ ಅಂತೇಳಿ ನಾವೆಲ್ಲ ಅಣ್ಣತಮ್ಮರಾಗಿ ಬಾಳ್ತಾ ಇದ್ದೀವಿ. ಅವ್ರಿಗೇನಾಗಿದೆ ಅಂತಂದರೆ ಇದು ದೇಶದಲ್ಲಿ ಒಂದು ಬೆಂಕಿ ಹಚ್ಚಬೇಕಪ್ಪ, ಹೆಂಗಾರು ಮಾಡಿ ಒಂದು ಬೆಂಕಿ ಹಚ್ಕೊಂಡು ಒಂದು ಸಂಪ್ರದಾಯ ಅವರಲ್ಲಿದೆ. ಆ ಸಂಘ ಪರಿವಾರಕ್ಕೆ ಇವತ್ತೆಲ್ಲ ನಾಳೆ ಬುದ್ಧಿಯನ್ನು ನಾವು ಎರಡು ಕಳಿಸ್ತೀವಿ. ಇವತ್ತು ದೇವರಿಗೆ ನ್ಯಾಯ ಕೊಟ್ಟಿದೆ ಸಂವಿಧಾನ, ದೇವರು ಯಾರಿಗೆ ನ್ಯಾಯ ಕೊಡಲಿಲ್ಲ, ಆದರೆ ದೇವರಿಗೂ ಕೂಡ ನ್ಯಾಯ ಕೊಟ್ಟಿದೆ ಸಂವಿಧಾನ ಅನ್ನೋದು ಮಾತನ್ನು ಹೇಳ್ತೀವಿ. ಹೋರಾಟವನ್ನು ನಾವು ಇದಕ್ಕೆ ಸಂಪೂರ್ಣವಾದ ಕನ್ನಡ ಪರ ಸಂಘಟನೆ ಮತ್ತು ನಮ್ಮ ಸಂಘಟನೆ ಬೆಂಬಲ ಘೋಷಿಸಿ ನಾವು ಯಾವ ರೀತಿ ಎಲ್ಲ ನಾಯಕರು ಬೆಂಬಲವನ್ನು ಘೋಷಣೆ ಮಾಡ್ಯಾರ. ಅದಕ್ಕೆ ಅಮಿತ್ ಶಾ ಅವನ ಕುರ್ಚಿಯಿಂದ ಕೆಳಗಿರೋರು ಕೂಡ ನಮ್ಮ ಸಂಘಟನೆ ಬೆಂಬಲವಾಗಿರುತ್ತೆ ಮತ್ತು ಹೋರಾಟ ಉಗ್ರವಾಗಿ ಹೋರಾಟ ಇರುತ್ತೆ ಅಂತ ನಾನು ಸಂದರ್ಭ ಹೇಳ್ತೀನಿ. ಸಂವಿಧಾನ ಇಲ್ಲ ಅಂತಂದರೆ ಭಾರತ ದೇಶ ಇಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ಸಂವಿಧಾನ ಇವತ್ತು ಅಮಿತ್ ಶಾ ಅವರು ಕೂಡ ಒಂದು ಅಧಿಕಾರಕ್ಕೆ ಬರಬೇಕಾದ್ರೆ ಅದೇ ಸಂವಿಧಾನದ ಮುಖಾಂತರವಾಗಿ ಇವತ್ತಿನ ದಿವಸ ಅಧಿಕಾರದಲ್ಲಿದ್ದಾರೆ. ಅದನ್ನು ಅವರು ಮನಗಾಣಬೇಕಿತ್ತು. ಇದು ಬರೀ ಅಂಬೇಡ್ಕರ್ ಅವರಿಗೊಬ್ಬರಿಗೆ ತೋರಿದಂಥ ಅಗೌರವ ಅಲ್ಲ, ಇಡೀ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇದನ್ನು ತೋರಿದಂಥ ಅಗೌರವ. ಇದನ್ನು ನಾವೆಲ್ಲರೂ ಕೂಡ ಬಲವಾಗಿ ಖಂಡಿಸ್ತೇವೆ. ಪಾರ್ಲಿಮೆಂಟ್ ಹೌಸ್ದಲ್ಲಿ ನಡೆದಂಥ ಲೋಕಸಭಾ ಅಧಿವೇಶನದಲ್ಲಿ ಗೌರವಾನ್ವಿತ ಒಬ್ಬ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದರು. ಅದನ್ನು ಖಂಡಿಸಿ ಇವತ್ತಿನ ದಿವಸ ವಿವಿಧ ದಲಿತ ಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ದಿವಸ ಅಂದರೆ ಇದೇ ತಿಂಗಳ 9ನೇ ತಾರೀಕಿಗೆ ಹುಬ್ಬಳ್ಳಿ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಆ ಬಂದ್ ಕರೆಗೆ ನಮ್ಮ ಪಕ್ಷಾತೀತವಾಗಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕ ಸಂಘಟನೆ ಇರ್ಬೋದು, ವಿಶೇಷವಾಗಿ ರೈತ ಸಂಘಟನೆ ಇರ್ಬೋದು, ಎಲ್ಲರೂ ಭಾಗವಹಿಸಿ ಸಪೋರ್ಟ್ ಮಾಡಿ ನಾವು ಅವತ್ತಿನ ದಿವಸ ಅಂಬೇಡ್ಕರದ ಏನು ಅವಮಾನ ಮಾಡಿದ್ದಾರೆ ಅಂತೇಳಿ ಇದು ಬಂದಿದೆಯಲ್ಲ, ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ, ಇಂದಿರಾನಗರ, ಬಂಕಾಪುರ ಚೌಕು ಆ ಭಾಗದಲ್ಲೆಲ್ಲ ಪ್ರತಿಭಟನೆ ಮಾಡ್ತೀವಿ. 100% ಮಾಡ್ತೇವೆ, ಸಂಪೂರ್ಣ ಬಂದ್ ಮಾಡ್ತೀವಿ. ಇದೇ ದಿನಾಂಕ 9ನೇ ತಾರೀಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಈ ದೇಶದ ಗಡೀಪಾರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಏನೋ ಒಂದು ಕೀಳುಮಟ್ಟದ ಮಾತನಾಡಿದ್ದಾರೆ. ಅದಕ್ಕೆ ನಮ್ಮ ಸಮಸ್ತ ಅಹಿಂದ ಸಂಘಟನೆ ವತಿಯಿಂದ ಅವರಿಗೆ ಬಲವಾಗಿ ಖಂಡಿಸ್ತಾ ಇದ್ವಿ. ಯಾಕಂತಂದರೆ ಅವರು ಅರ್ಥ ಮಾಡ್ಕೋಬೇಕು, ಈ ಅಮಿತ್ ಶಾ ಅವರು ಈ ದೇಶದ ತಡಿಪಾರಾದಂಥ ವ್ಯಕ್ತಿ. ಇವತ್ತು ದುರ್ದೈವ, ಯಾಕಂತಂದ್ರೆ ಈ ದೇಶದ ಗೃಹ ಮಂತ್ರಿ ಆಗ್ಯಾರಪ್ಪ ಅಂತಂದ್ರೆ ಈ ದೇಶದ ದುರ್ದೈವ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಬ್ಬ ಮಹಾನ್ ಮೇಧಾವಿ
ಸಂವಿಧಾನ ಇರಲಿಲ್ಲ ಅಂತಂದ್ರೆ ಈ ದೇಶದೊಳಗೆ ಅಲ್ಲೋಲ ಕಲ್ಲೋಲ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಇವತ್ತು ದೇಶದಲ್ಲಿ ಇವತ್ತು ಅವರು ಏನಾದರೂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಪ್ಪ ಅಂತಂದ್ರೆ ಅವ್ರ ಹೆಸರು ತೊಗೊಂಡು ಅವ್ರ ಸಂವಿಧಾನ ಹೆಸರಿನಿಂದ ಅವ್ರು ಪ್ರಮಾಣ ವಚನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅಮಿತ್ ಶಾ ಅವರು ಕೂಡಲೇ ಅವರು ಈ ಸಂಪುಟದಿಂದ ಕೈ ಬಿಡಬೇಕು. ಅದರ ಜೊತೆಗೆ ನಾವು ಮುಂಬರುವ ದಿನಗಳೊಳಗೆ ಅವ್ರಿಗೆ ಎಲ್ಲಿಯವರೆಗೆ ಆ ಹೋರಾಟ ನಮ್ಮ ನಿರಂತರವಾಗಿ ಉರಿತಾ ಇದೆ, ಅವ್ರು ಎಲ್ಲಿವರೆಗೂ ರಾಜೀನಾಮೆ ಕೊಡೋದಿಲ್ಲ, ಅವ್ರ ಸಂಪುಟದಿಂದ ತೆಳಗೆ ಇಳಿಸೋದಿಲ್ಲ, ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗ್ತೈತೆ ಅಂತ. ಹಾಂ 9ನೇ ತಾರೀಕಿಗೆ ನಾವು ಈಗ ರಾಜಶೇಖರ ಮೆಣಸಿನಕಾಯಿ ಹೇಳ್ದಂಗೆ ನಾವು ಅಹಿಂದದ ಒಂದು ಸಭೆಯನ್ನು ಕರೆದು ಆ ಸಭೆಯ ಒಳಗೆ ಒಂದು ತೀರ್ಮಾನ ತೊಗೊತಾ ಇದ್ದೀವಿ. 9ನೇ ತಾರೀಕಿಗೆ ನಾವು ಎಲ್ಲರೂ ಸೇರಿಕೊಂಡು ಬಾಬಾ ಸಾಹೇಬ್ ಏನು ಅವಮಾನ ಮಾಡಿದಾರಲ್ಲ ಏನು ಅಮಿತ್ ಶಾ ಅವ್ರ ವಿರುದ್ಧ ಹೋರಾಟ ಏನು ಕೈಕೊಂಡರೆ ಸಮಸ್ತ ಎಲ್ಲ ನಮ್ಮ ಅಹಿಂದ ನಾಯಕರಿಗೆ ನಾನು ಕರೆದು ಒಂದು ಸಭೆಯನ್ನು ಕರೆದು ಇದಕ್ಕೆ ಹೋರಾಟಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ.